ಅವಾಗ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಹುತ್ತ ಅಂದ್ರೆ ಗೆದ್ದಲು ಬೆಳೀತಾ ಇರುತ್ತೆ. ಆ ಕಡೆ ಎಲ್ಲ ರೂಮ್ಗಳೆಲ್ಲ ಕಾಣ್ತಾ ಇರುತ್ತೆ, ಅಲ್ಲೆಲ್ಲ ನಾವು ಅದನ್ನ ತೆಗಿತಾ ಬರ್ತಾ ಇರ್ತೀವಿ. ಬೀರ್ವಡಿಯವರು ಮತ್ತೆ ಚುಂಚನಗಿರಿ ಮಠದ ಸ್ವಾಮೀಜಿಯವರನ್ನ ಕರೆಸಿ. ಚುಂಚನಗಿರಿ ಮಠ ಸ್ವಾಮೀಜಿನೂ ಬಂದಿದೆ. ಹೌದು, ಅವ್ರ ಕಾಯಿಲೆ ಇದೆ ಮಗಳಿಗೆ, ನನ್ನ ವ್ಯವಹಾರಗಳು ನಷ್ಟ ಆಗಿದೆ, ತುಂಬಾ ಸಾಲಗಾರನಾಗ್ಬಿಟ್ಟಿದ್ದೀನಿ ಇದೆ ಅಂತ ಹೇಳಿ ನಿಮ್ ಪೂಜೆ ಸ್ಟಾರ್ಟ್ ಮಾಡಿದಾಗ ನಿಮ್ ಜೀವನದಲ್ಲಿ ಎಲ್ಲ ಚೇಂಜಸ್ ಆಗಿದೆ. ಹೌದು, ಈ ಹುತ್ತದ ಹತ್ರ ಜೋಡಿ ಸರ್ಪಗಳು ವಾಸ ಇದೆ. ಯಾಕೆ ಇಷ್ಟೊಂದು ನಾಗರಿಕರು ನಡೀತಿದ್ದಾರೆ? ಇದೊಂದು ವಿಶೇಷ ಸಂತಾನ ಕೃಷ್ಣ ದೇವರ ಒಂದು ಇದಿದೆಲ್ಲ. ಸರಿ ಸರಿ. ಈ ಕ್ಷೇತ್ರದಲ್ಲಿ ಭಗವಂತನ ಮುಟ್ಟಿ ಪೂಜೆ ಮಾಡುವಂತ ಒಂದು ಅನುಗ್ರಹ ಆಗಿದೆ. ಸಜಲ ಸ್ನಾನ ಅಂತ ಹೇಳಿ ಅವ್ರಿಗೆ ಆಗ್ತದೆ. ಇದು 5 ಕಾರಣ. ಸರಿ. 5 ಕಾರಣದ ಅಂದ್ರೆ ವಿಶೇಷ ಏನು ಅಂದ್ರೆ ಪಂಚಭೂತಗಳನ್ನ ಇದು ಸೂಚಿಸುತ್ತೆ. ದೇವರ ಪಣಿ ಎದುರುಗಡೆ ಅದು ವಿಶೇಷ. ಹಾಯ್, ಹಲೋ, ನಮಸ್ಕಾರ. ನಾನು ಗೊತ್ತಲ್ಲ, ನಿಮ್ಮ ಪ್ರೀತಿಯ ಲೋಕು ಮುರುಡೇಶ್ವರ್ ಯೂಟ್ಯೂಬ್ ಚಾನಲ್ನ ಲೋಕೇಶ್. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಬಿದರ್ ಹೊಸಳ್ಳಿ ಅನ್ನೋ ಒಂದು ಊರಲ್ಲಿ. ಅದು ಕೂಡ ಒಂದು ವಿಶೇಷವಾದ ಒಂದು ದೇವಸ್ಥಾನವನ್ನ ನಿಮ್ಗೆ ಪರಿಚಯ ಮಾಡ್ಕೊಳ್ಳೋಗೋಸ್ಕರ ನಾನು ಇಲ್ಲಿ ಬಂದೆ. ಏನಪ್ಪಾ ಇವನು ದೇವಸ್ಥಾನ ಅಂತ ಹೇಳಿ ಮನೆ ಮುಂದೆ ನಿಂತಿದ್ದಾನೆ ಅಂತ ಹೇಳಿದ್ರೆ, ಈ ದೇವಸ್ಥಾನ ಮೊದಲು ಒಂದು ಮನೆಯಾಗಿತ್ತು, ಒಂದು ವ್ಯಕ್ತಿಯ ಕನಸಿನ ಮನೆಯಾಗಿತ್ತು. ಆದ್ರೆ ಇವತ್ತು ಇದು ದೇವಸ್ಥಾನವಾಗಿ ಮಾರ್ಪಟ್ಟಿದೆ. ಏನಪ್ಪಾ ಇದರ ಕಂಪ್ಲೀಟ್ ಆದ ಸ್ಟೋರಿ ಅಂತ ಹೇಳಿ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾದಂತ ಆ ವ್ಯಕ್ತಿಯನ್ನ ಡೈರೆಕ್ಟ್ ಆಗಿ ಮಾತಾಡ್ಸುವ, ಹಾಗೆ ಇದರ ಹಿಂದಿನ ರಹಸ್ಯವೇನು ಎಲ್ಲ ಪ್ರತಿಯೊಂದು ವಿಷಯನ ನಾನು ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಅವಾಗೇನ್ ನಿಮ್ಗೆ ಹೇಳಿದೆ, ಈ ಮನೆಯ ಧರ್ಮಾಧಿಕಾರಿ ಅಥವಾ ಈ ಮನೆಯ ಒಡೆಯರೇನಿದ್ದಾರೆ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈಗ ಅವರ ಒಂದು ಪರಿಚಯ ನಿಮ್ಗೆ ಮಾಡ್ಕೊಡ್ತೀನಿ, ಹಾಗೆ ಇದರ ಹಿನ್ನೆಲೆಗಳು ಏನಿದೆ ಅಂತೇಳಿ ಅವ್ರ ಬಾಯಿಂದನೇ ಕೇಳುವ. ಗುರುಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ಬೇಕಾಗಿ ಒಂದೊಂದು ಸಣ್ಣ ವಿನಂತಿ. ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ. ನಮ್ದು ಗ್ರಾಮ ಬಂದು ಬಿದರಹೊಸಳ್ಳಿ ಗ್ರಾಮ. ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು, ಚಕಸ್ತನಕೆರೆ ಹೋಬಳಿ. ಇಲ್ಲಿ ನಮ್ದು ಸ್ವಂತ ಜಮೀನಿದೆ. ಇಲ್ಲಿ ಮನೆ ಕಟ್ಟೋಣ ಅಂತ ಬರ್ತೀವಿ ನಾವು 2010ರಲ್ಲಿ ಮನೆ ಕಟ್ಟೋಣ ಅಂತ ಹೇಳಿ ಇಲ್ಲಿ ಬಂದು ಇಲ್ಲೆಲ್ಲ ಬೇಸ್ ಮಾಡಕ್ ಪ್ರಯತ್ನ ಮಾಡ್ತೀವಿ, ಅಂದ್ರೆ ಬೇಸ್ಮೆಂಟ್ ಎಲ್ಲ ಮಾಡಕ್ ಪ್ರಯತ್ನ ಮಾಡ್ತೀವಿ. ಆ ಪ್ರಯತ್ನ ಏನಾಗುತ್ತೆ, ಒಂದು ಅರ್ಧಂಬರ್ಧ ಬೇಸ್ಮೆಂಟ್ ಆಗಿ ನಿಂತೋಗುತ್ತೆ ಅದ್ರ ಕೆಲಸ. ನಾವು ಅಲ್ಲಿ ಬೇಸ್ಮೆಂಟ್ ತುಂಬಾ ಎತ್ತರ ಆಗಿರೋದ್ರಿಂದ ಅದಕ್ಕೆ ಮಣ್ಣಿನ ಅವಶ್ಯಕತೆ ಇತ್ತು, ಅದರಿಂದ ಕೆಲಸ ನಿಂತೋಯ್ತು ಅಂತ ನಾವ್ ಅನ್ಕೊಳ್ತೀವಿ. ಆ ಮಣ್ಣಿಂದ ಆಮೇಲೆ ಸ್ವಲ್ಪ ದಿನ ಬಿಟ್ಟು ಒಂದು 6 ತಿಂಗಳು ವರ್ಷ ಬಿಟ್ಟು ಆ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಭೂಮಿ ಪೂಜೆ ಮಾಡಿ ಆ ಬೇಸ್ಮೆಂಟ್ ಕಂಪ್ಲೀಟ್ ಆಗಷ್ಟು 1 ವರ್ಷ ಆಗುತ್ತೆ. ಅಲ್ಲಿವರೆಗೂ ನಾನು ಯಾವುದೇ ದೇವರು, ಈ ಪೂಜೆ ಪುನಸ್ಕಾರ ಇದ್ಯಾವ್ದು ನಮ್ದೇ ಇದ್ದಂತ ವ್ಯಕ್ತಿ ನಾನು. ಅಂದ್ರೆ ಸೀದಾ ಸಾದಾ. ಯಾವ್ದು ಏನಾಗುತ್ತೆ, ಸಮಸ್ಯೆಗಳು ಬಂದಾಗ ಅದು ಯಾರು ಹುಡುಕಾಟ ಮಾಡ್ತಾರೆ, ನಾವೇನೆ ಕಾಮನ್ ಆಗಿದೆ ಮಣ್ಣಿಲ್ಲ ಅದರಿಂದ ನಿಂತು ಹೋಗಿದೆ ಅನ್ನುವಂಥದ್ದಾಗುತ್ತೆ. ಆಮೇಲೆ 1 ವರ್ಷ ಆದ್ಮೇಲೆ ಬೇಸ್ಮೆಂಟ್ ಕೆಲಸ ಎಲ್ಲ ಮುಗಿಯುತ್ತೆ. ಮತ್ತೆ 2 ವರ್ಷ ಮನೆ ಕೆಲಸ ಏನೂ ಆಗಲ್ಲ, ಮತ್ತೆ ಸ್ಟಾಪ್ ಆಗುತ್ತೆ, ಬೇಸ್ಮೆಂಟ್ ಹಾಕಿ ನಿಂತೋಗುತ್ತೆ. ಆ ರೀತಿ ಆವಾಗ್ಲೂ ನಾವು ಏನು ತಗೊಳಲ್ಲ, ಸಮಸ್ಯೆ ಏನೇನು ತಗೊಳಲ್ಲ. ಅದನ್ನ ಅದೇ ರೀತಿಯಾಗಿ ಅದನ್ನ ಬಿಟ್ಬಿಡ್ತೀವಿ, ಬೇರೆ ಕೆಲಸದಲ್ಲಿ ಮಗ್ನವಾಗಿರ್ತೀವಿ. ಅದ್ರ ಮಧ್ಯೆ ಸ್ವಲ್ಪ ಮನೆ ಕಡೆ ಹಣಕಾಸಿನ ಸಮಸ್ಯೆಗಳು ಅದೆಲ್ಲ ಶುರು ಆಗುತ್ತೆ. ಮಗಳ ಕಾಯಿಲೆನೂ ಕೂಡ ಬಂದಿರುತ್ತೆ. ಅದು ಕೂಡ ಏನು ಕಾಮನ್ ಆಗಿ ಕಾಯಿಲೆ ಬರೋದು ಅಥವಾ ಹಣಕಾಸಿನ ಸಮಸ್ಯೆ ಬರೋದು ಬರುತ್ತೆ ಹೋಗುತ್ತೆ. ಅದು ಕಾಮನ್ ಮ್ಯಾನ್ ಗಳು ಯಾವ ತರ ಥಿಂಕ್ ಮಾಡ್ತೀವಿ ಅದೇ ತರ ಥಿಂಕ್ ಮಾಡಿದ್ವಿ. ಹೌದು, ಆ ರೀತಿಯಾಗಿ ಆಲೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಮನೆ ಮತ್ತೆ 2014-15ರಲ್ಲಿ ಸ್ಟಾರ್ಟ್ ಮಾಡಿ 1 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಮಟ್ಟಕ್ಕೆ ಬರುತ್ತೆ. ಈಗ ಏನ್ ಇದು ನೋಡ್ತಾ ಇದ್ದೀರಾ ನೀವು, ಆ ಮಟ್ಟಕ್ಕೆ ಮನೆ ಕೆಲಸ ಆಗುತ್ತೆ. ಆಮೇಲೆ ಇಲ್ಲಿಗೆ ನಾವು ವಾಸಕ್ಕೆ ಬಂದ್ಬಿಡ್ತೀವಿ. ನಾವು ಹಳೆ ಮನೆ ಇದ್ದದ್ದು ವಾಸಕ್ಕೆ ಸೂಕ್ತ ಇಲ್ಲ, ಅದರಿಂದ ಇಲ್ಲಿಗೆ ಬಂದ್ಬಿಟ್ರೆ ಒಳ್ಳೇದಾಗಬಹುದು ಅಂತ ಇಲ್ಲಿ ಬಂದ್ಬಿಡ್ತೀವಿ. ಇನ್ನಷ್ಟೇ ಕೆಲಸ ಕಾರ್ಯ ಉಳ್ಕೊಂಡಿರುತ್ತೆ, ಬಾಕಿ ಉಳ್ಕೊಂಡಿರುತ್ತೆ. ಅವಾಗ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಹುತ್ತ ಅಂದ್ರೆ ಗೆದ್ದಲು ಬೆಳೀತಾ ಇರ್ತದೆ. ಅದನ್ನ ನಾವೇನ್ ಮಾಡ್ತೀವಿ, ಸೀಮಣಿ ಹಾಕೋದು, DDT ಹಾಕೋದು, ಆಸಿಡ್ ಹಾಕೋದು, ಈ ರೀತಿಯಾಗಿ ಇದನ್ನ ತೆಗೆಯುವಂತ ಪ್ರಯತ್ನ ಮಾಡ್ತೀವಿ. ಕಾಮನ್, ಇದು ಗದ್ದೆ ಜಮೀನಲ್ಲಿ ಬರುವಂತ ಸಹಜವಾಗಿ ಬರುತ್ತೆ ಅಂತ ಹೇಳಿ. ಆದ್ರೆ ಅದು ನಾವು ಒಂದ್ ಕಡೆ ತೆಗೆದ್ರೆ ಇನ್ನೊಂದ್ ಕಡೆ ಬರ್ತಾ ಇರುತ್ತೆ. ನೋಡ್ಬೋದು. ಈ ರೀತಿ ಮೊದಲಿಗೆ ಇಲ್ಲಿ ನಮ್ಗೆ ಆ ಕಡೆ ಎಲ್ಲ ರೂಮ್ಗಳೆಲ್ಲ ಕಾಣ್ತಾ ಇರುತ್ತೆ, ಅಲ್ಲೆಲ್ಲ ನಾವು ಅದನ್ನ ತೆಗಿತಾ ಬರ್ತಾ ಇರ್ತೀವಿ. ಈ ಕಡೆ ಬಂದಾಗ ನಾವೇನ್ ಮಾಡ್ತೀವಿ, ಅದಕ್ಕೆ ಆಸಿಡ್ ಹಾಕೋದು, ಸಿಮೆಣಿ ಹಾಕುವಂಥದ್ದು, ಈ ರೀತಿಯಾದ ಎಲ್ಲಾ ಪ್ರಯತ್ನಗಳಾಗುತ್ತೆ. ಅದು ಮತ್ತೆ ಇನ್ನೊಂದ್ ಕಡೆ ಆ ಕಡೆ ಈ ಕಡೆ ಎಲ್ಲ ಬರ್ತಾನೆ ಹೋಗ್ತಾ ಇರುತ್ತೆ. ಅಂದ್ರೆ ಸಮಸ್ಯೆ ಅದ್ರ ಜೊತೆಗೆ ತುಂಬಾ ಆಗ್ತಾ ಇರುತ್ತೆ. ಆಗ ನನ್ ಯಾರಾದ್ರೂ ತಿಳುವಳಿಕೆ ಇರುವಂತವ್ರು ಕೇಳಿ ತಿಳ್ಕೊಳ್ಳೋಣ ಅಂತ
ಅವಾಗ ಹುಲಿಕಲ್ ನಟರಾಜ್ ಅವ್ರನ್ನ ಕರೆಸ್ತೀವಿ ನಾವು. ಅಂದ್ರೆ ಜನಗಳು ಕೆಲವರು ಬಂದು ಇಲ್ಲಿ ದೇವ್ರು ಇದೆ ಅದನ್ನ ಪೂಜೆ ಮಾಡ್ಬೇಕು ನೀವು ಅನ್ನುವಂಥದ್ದನ್ನ ನಮ್ಗೆ ತಿಳುವಳಿಕೆ ಕೊಟ್ಟಾಗ ನಾವು ಅದು ಇಲ್ಲ ಅದು ಹೆಂಗ್ ಸಾಧ್ಯ, ಯಾವ ದೇವ್ರು ಇದೆ, ಏನಕ್ಕೆ ಬರುತ್ತೆ ಅದ್ರೊಂದು ಸಾಕ್ಷ್ಯ ಬೇಕಲ್ಲ ನಮ್ಗೆ. ದೇವ್ರ ಅಂತ ಹೇಳಿದ ತಕ್ಷಣ ಅದನ್ನ ಪೂಜೆ ಮಾಡುವಷ್ಟು ಮೂರ್ಖ ಅಲ್ಲ ನಾನು ಅಂತ. ಹಾಗಾಗಿ ಈ ಒಂದು ಇವರನ್ನ ಹುಲಿಕಲ್ ನಟರಾಜ್ ಅವರನ್ನ ಕರೆಸಿ ಇಲ್ಲಿ ಹುತ್ತ ಏನಕ್ಕೆ ಬರ್ತಾ ಇದೆ, ಯಾಕೆ ಡೌಟ್ ಬರುತ್ತೆ ನಮ್ಗೆ ಅಂದ್ರೆ ಇದು 40 ಜಲ್ಲಿ ಹಾಕಿ ಗ್ರೋಟ್ ಹಾಕಿ ಅಷ್ಟು ಗಟ್ಟಿ ಇರುವಂತ ಜಾಗದಲ್ಲಿ ಅದು ಬರುವಂತ ಸಾಧ್ಯತೆ ಇಲ್ಲ. ಪಕ್ಕದಲ್ಲಿ 10 ಅಡಿ ಅಂತರದಲ್ಲಿ ಒಂದು ಮನೆ ಇದೆ, ಅದು ಸಿಮೆಂಟ್ ಅಲ್ಲಿ ಕಟ್ಟಿಲ್ಲ, ಬರೀ ಮಣ್ಣಲ್ಲಿ ಕಟ್ಟಿರುವಂತ ಮನೆ. ಅಲ್ಲಿ ಯಾವುದೇ ತರ ಹುತ್ತಗಳಿಲ್ಲ, ಮತ್ತೆ ಮನೆಯ ಆಚೆ ಕಡೆ ಎಲ್ಲೂ ಹುತ್ತ ಬೆಳೆದಿಲ್ಲ. ಇಲ್ಲಿ ಅದು ಕಾಂಕ್ರೀಟ್ ಇರುವಂತ ಜಾಗದಲ್ಲಿ ಹೇಗೆ ಬೆಳೆಯುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಈಗ ಕೇವಲ ಇಲ್ಲಿ ಒಂದೇ ಇದೆಯಾ ಇಲ್ಲ ಬೇರೆ ಕಡೆನೂ ಏನಾದ್ರು? ಮನೆ ಒಳಗೆ ಇಲ್ಲಂದ್ರೆ ಅಲ್ಲಿ ಬರುತ್ತೆ, ಅಲ್ಲಿ ಒಳಗಡೆ ಎಲ್ಲ ಇದೆ, ಮತ್ತೆ ಗೋಡೆ ಮೇಲೆಲ್ಲ ಬೆಳೀತಾ ಇದೆ, ಬೆಳೀತಾ ಇದೆ. ಹಾಗಾಗಿ ಅವ್ರು ಬಂದು ಪ್ರಶ್ನೆ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ, ಗೆದ್ದಲು ಹುತ್ತ ಕಟ್ಟತ್ತೆ ಅಂತ ಹೇಳ್ತಾರೆ. ಯಾರು ಅದು ಸಾಧ್ಯ, ಪ್ರಕೃತಿಯೊಳಗೆ ಗೆದ್ದಲೆ ಹುತ್ತ ಕಟ್ಟುವಂಥದ್ದು. ಆದ್ರೆ ಮನೆಯೊಳಗೆ ಏನಕ್ಕೆ ಕಟ್ತಾ ಇದೆ, ಅದ್ರೊಳಗೆ ನನಗೆ ಸಮಸ್ಯೆ ಇದೆ, ಮಗಳ ಕಾಯಿಲೆ ಬಂದಿದೆ, ಈ ರೀತಿಯ ಕಾರಣಗಳು ಅದಕ್ಕೂ ಸಂಬಂಧ ಇದೆಯಾ ಅನ್ನುವಂಥದ್ದು ಹುಡುಕಾಟ ನಡೀತಾ ಹೋಗುತ್ತೆ. ಅದರ ಮಧ್ಯೆ ಸಾಕಷ್ಟು ಜನ ಜ್ಯೋತಿಷಿಗಳನ್ನ ಭೇಟಿ ಮಾಡ್ತೀವಿ. ಅವರು ಒಬ್ಬೊಬ್ರು ಒಂದು ಹೇಳಿದಾಗ ನನಗೆ ಗೊಂದಲ ಆಗುತ್ತೆ. ನಾವು ಅವಾಗ ನಮ್ಮ ಗ್ರಾಮದ ದೇವರಾದಂಥ ಹೊನ್ನಾಯಕನಹಳ್ಳಿ ಮಠದ ಸ್ವಾಮಿಯನ್ನ, ಬಸವೇಶ್ವರ ಸ್ವಾಮಿಯನ್ನ ಕರಿತೀವಿ. ಇಲ್ಲಿಂದ ಒಂದು 8-10 ಕಿಲೋಮೀಟರ್ ದೂರದಲ್ಲಿದೆ. ಆ ಮಠ ಪುರಾತನವಾಗಿದೆ, ಸಿದ್ದಪ್ಪಾಜಿ ಮಂಟೇಸ್ವಾಮಿ ಮಠ. ಆ ಬಸಪ್ಪನಲ್ಲಿ ನಾವು ಕೋರಿಕೆ ಮಾಡ್ಕೊತೀವಿ, ನಮ್ಗೆ ಈ ತರ ಗೊಂದಲ ಆಗ್ತಾ ಇದೆ, ಅಲ್ಲಿ ಒಂದು ದೇವಸ್ಥಾನ ಮಾಡ್ಬೇಕು ಅನ್ನೋದ್ರೆ ಮಾಡೋಣ, ಆದ್ರೆ ಅದು ನಿಜವಾಗ್ಲೂ ದೇವ್ರು ಇದ್ರೆ ಮಾತ್ರ, ಇಲ್ಲಾಂದ್ರೆ ಸುಮ್ಮನೆ ಅದು ನಾವು ಕ್ಲಾರಿಫಿಕೇಶನ್ ಬೇಕು. ಹೌದು, ಅಲ್ಲಿ ನಿಜವಾಗ್ಲೂ ದೇವ್ರು ಇದಾನ ಅನ್ನೋದು ನಮಗೆ ಕನ್ಫರ್ಮೇಶನ್. ಆ ರೀತಿಯ ಬಸಪ್ಪನ ಕರ್ಕೊಂಡು ಬಂದಾಗ ಅದಕ್ಕೆ ಹೋಮಬಳೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ರೀತಿ ಒಂದು ಸಮಸ್ಯೆ ಆಗಿದೆ, ಅದಕ್ಕೊಂದು ಪರಿಹಾರ ಬೇಕು, ಅಲ್ಲಿ ನಿಜವಾಗ್ಲೂ ದೇವರು ಇರೋದೇ ಆದ್ರೆ ನೀವು ಅಲ್ಲಿ ಕೆಡ್ಕೊಳ್ಳಿ, ಇಲ್ಲ ಅಂದ್ರೆ ಅದನ್ನ ನಿಮ್ಮ ಕಾಲದಲ್ಲಿ ಅದನ್ನ ತುಳಿದು ಬಿಡಿ, ಅದನ್ನ ತೆಗೆದು ಆಚೆಗೆ ಹಾಕ್ಬಿಡ್ತೀವಿ. ಅದು ದೇವರ ತಲೆಯಲ್ಲಿ ಬಿಟ್ಬಿಡ್ತೀವಿ. ನೀವು ಏನ್ ತೀರ್ಮಾನ ಕೊಡ್ತೀರಾ ಅದರಂತೆ ನಾವು ನಡ್ಕೊಳ್ತೀವಿ. ಯಾಕಂದ್ರೆ ಇದು ಗೊಂದಲ ಇದೆ, ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ನನಗೂ ಕೂಡ ಅದು ಗೊಂದಲ ಇದೆ. ಇಲ್ಲ ಅಂತ ಹೇಳಕ್ಕೂ ಒಂದು ಸಾಕ್ಷ್ಯ ಬೇಕು, ಇದೆ ಅಂತ ಹೇಳಕ್ಕೂ ಒಂದು ಸಾಕ್ಷ್ಯ ಬೇಕು. ಈಗ ಇಲ್ಲ ಅಂತ ಹೇಳಕ್ಕೂ ನನಗೇನು ಗೊತ್ತಾಗ್ತಾ ಇಲ್ಲ, ಇದೆ ಅಂತ ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ. ಅದರಿಂದ ನೀವೇ ನನಗೆ ಅದನ್ನ ಕೊಡ್ಬೇಕು ಅಂತ ಕೇಳಿದಾಗ ಆ ಬಸಪ್ಪ ಬಂದು ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಕೆಡ್ಕೊಳ್ಳುತ್ತೆ. ಅವಾಗ ಇಲ್ಲಿ ದೇವರಿದೆ ಅನ್ನೋದು ನಮ್ಗೆ ಅನುಭವಕ್ಕೆ ಆ ಬಸಪ್ಪನ ಮುಖಾಂತರ ಗೊತ್ತಾಗುತ್ತೆ. ಸರಿಯಪ್ಪ, ಆಯ್ತು, ನಿಮ್ಮ ಅಪ್ಪಣೆ ಪ್ರಕಾರ ನಾನು ತುಂಬಾ ಕಷ್ಟಗಳಿದೆ, ನಮ್ಗೆ ಮನೆ ಕಟ್ಬಿಟ್ಟಿದೀವಿ, ಪೂಜೆ ಮಾಡ್ಕೊಂಡು ಹೋಗ್ತೀವಿ, ನಮಗೂ ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ಕೊಡು, ಮಗಳ ಕಾಯಿಲೆ ಇದೆ ಅದು ವಾಸಿ ಆಗ್ಲಿ, ಮತ್ತೆ ನನ್ನ ಎಲ್ಲ ತೊಂದರೆಗಳೆಲ್ಲವೂ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡು ನಾವು ಪೂಜೆ ಮಾಡ್ತಾ ಹೋಗ್ತಾ ಇರ್ತೀವಿ. ಅದ್ರ ಸಮಸ್ಯೆಗಳು ಇದೇ ರೀತಿ ಇದ್ದಾಗ ಏನಾಗುತ್ತೆ, ಕೆಲವರು ಯಾರು ಬರ್ತಾರೆ, ನೀವು ಬೇರೆ ದೇವಸ್ಥಾನ ಕಟ್ಬಿಡಿ, ನಿಮ್ಗೆ ವಾಸಕ್ಕೆ ಮನೆ ಉಳ್ಕೊಳ್ಳುತ್ತೆ. ಯಾಕಂದ್ರೆ ದೇವಸ್ಥಾನಕ್ಕೆ ಒಂದು ವಾಸ್ತು ಅಂತಿದೆ, ಆ ವಾಸ್ತುನಲ್ಲೇ ದೇವಸ್ಥಾನ ಮಾಡಬೇಕು, ಮನೆ ಒಳಗೆ ದೇವ್ರು ಇರುವಂಥದ್ದು ಅಷ್ಟು ಸರಿ ಇಲ್ಲ ಅಂತ ಯಾರೋ ಒಂದು ವಿಚಾರ ಹೇಳಿದಾಗ ನಮಗೂ ಸರಿ ಅನಿಸ್ಬಿಡುತ್ತೆ ಅದು, ಹೌದಲ್ವಾ? ಅದಕ್ಕಾಗಿ ಒಂದು ವಾಸ್ತು ವಿನ್ಯಾಸದಲ್ಲಿ ಒಂದು ದೇವಸ್ಥಾನವನ್ನ ಮಾಡಿಕೊಟ್ಬಿಡೋಣ, ನನಗೂ ಮನೆ ಉಳ್ಕೊಳ್ಳುತ್ತೆ, ಮತ್ತೆ ಮನೆ ಕಟ್ಟುವಂತ ಚೈತನ್ಯ ಶಕ್ತಿ ನಮ್ಗಿಲ್ಲ ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ. ಅವಾಗ ಮೈಸೂರಿನ ಯದುವೀರ್ ಒಡೆಯರು ಅಂದ್ರೆ ಇವಾಗಿನ ರಾಜರಿದ್ದಾರೆ, ಅವ್ರನ್ನ ಕರಿತೀವಿ. ಅವ್ರು ಇಲ್ಲಿಗೆ ಬರ್ತಾರೆ, ಅವ್ರನ್ನು ಕರೆಸಿ 5 ಬಸಪ್ಪಗಳನ್ನ ಕರೆಸಿ ಒಂದು 5-10 ಸಾವಿರ ಜನಕ್ಕೆ ಅನ್ನದಾನ ಮಾಡಿಸಿ ಭೂಮಿ ಪೂಜೆ ಮಾಡಿಸ್ತೀವಿ. ಅಂದ್ರೆ ದೇವಸ್ಥಾನ ಮಾಡಕ್ಕೆ ಅದಕ್ಕೆ ಮುಂಚಿತವಾಗಿ ಬಸಪ್ಪನ ಕರೆಸಿ ನೀವೆಲ್ಲಿ ಜಾಗ ತೋರಿಸ್ತೀರಾ ಅಲ್ಲಿ ದೇವಸ್ಥಾನ ಕಟ್ತೀವಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಆ ಬಸಪ್ಪ ಬಂದು ಅಲ್ಲಿ ಕೆಳಗಡೆ ಬನ್ನಿ ನೋಡೋಣ. ಜಾಗ ತೋರಿಸಿ, ಈ ಜಾಗದಲ್ಲಿ ಇಲ್ಲಿ ಹುತ್ತ ಇದೆಯಲ್ಲ, ಹುತ್ತದ ಹಿಂಭಾಗದಲ್ಲಿ ಜಾಗವನ್ನು ತೋರಿಸುತ್ತೆ. ಇದು ಮೊದಲಿಂದಲೇ ಇದ್ದಂತ ಜಾಗ ಇದು. ಇಲ್ಲಿ ಹುತ್ತ ಅವಾಗಿಂದಾನೇ ಇತ್ತು, ಈಗಿಂದಲ್ಲ, ಯಾವ ಅವಾಗಿಂದಾನೇ ಇದೆ. ಅಂದ್ರೆ ನಾವು ಈ ಮನೆ ಕಟ್ಟಕ್ ಮುಂಚಿತವಾಗಿಂದ ಈಗ ಅವಾಗಿಂದ ಅಲ್ಲಿ ನಾವು ಮಾಮೂಲಿ ಒಂದು ಹುತ್ತ ಇದೆ, ಅದನ್ನ ನಾವೇನು ಪೂಜೆ ಪುನಸ್ಕಾರ ಏನಿಲ್ಲ ನಮ್ಗೆ, ಸಹಜವಾಗಿತ್ತು ಅಷ್ಟೇ. ಅದ್ರಲ್ಲಿ ವಿಶೇಷ ಇರೋದು ಇಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಆ ಬಸಪ್ಪ ಬಂದು ಇಲ್ಲಿ ನಿಂತ್ಕೊಂಡು ಇಲ್ಲಿ ದೇವಸ್ಥಾನ ಮಾಡಿ ಅಂತ ಅಪ್ಪಣೆ ಕೊಡ್ತಾರೆ. ಆಗಾಗ ನಾವ್ ಇಲ್ಲಿ ಯದುವೀರ್ ಒಡೆಯರು ಮತ್ತೆ ಚುಂಚನಗಿರಿ ಮಠದ ಸ್ವಾಮೀಜಿಯವರನ್ನ ಕರೆಸಿ, ಚುಂಚನಗಿರಿ ಮಠ ಸ್ವಾಮೀಜಿನೂ ಹೌದು, ಅವರನ್ನ ಕರೆಸಿ ಇಲ್ಲಿ ಪೂಜೆ ಮಾಡಿಸಿ ಭೂಮಿ ಪೂಜೆ ಎಲ್ಲ ಆಗುತ್ತೆ, ದೇವಸ್ಥಾನ ಮಾಡಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಆದ್ರೆ ಅದು ಮಾಡಕ್ಕೆ ಆಗಲ್ಲ,
ಆ ಭೂಮಿ ಪೂಜೆ ಏನ್ ಮಾಡ್ತೀವಿ ಅಷ್ಟಕ್ಕೆ ನಿಲ್ಲುತ್ತೆ ಅದು ಅಷ್ಟೇ. ಮತ್ತೆ ಒಂದು ಇಟ್ಟಿಗೆನೂ ಕೂಡ ಅಲ್ಲಿ ಇಡಕ್ ಆಗಲ್ಲ ನಮ್ಮ ಕೈನಲ್ಲಿ. ಯಾವುದೇ ಧನ ಸಹಾಯನೂ ಬರಲ್ಲ, ಯಾವುದೇ ಕೆಲಸ ಕಾರ್ಯನೂ ಮಾಡಕ್ಕೂ ನಮ್ಮ ಕೈಲಿ ಏನೂ ಮಾಡಕ್ ಆಗಲ್ಲ. ಆ ರೀತಿಯಾಗಿ ಅದು ಅಲ್ಲಿ ನಿಂತೋಗ್ಬಿಡುತ್ತೆ. ಯಾಕೆ ಹಿಂಗ್ ನಿಂತೋಗ್ಬಿಡುತ್ತೆ ಅಂತ ನಾವು ಅಲ್ಲಿ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಕೇಳಿದಾಗ ಏನಾಗುತ್ತೆ, ಆ ಭಗವಂತ ಇಲ್ಲಿಗೆ ಬರೋಕೆ ನೆಲೆ ಆಗಕ್ಕೆ ಇಷ್ಟ ಇಲ್ಲ, ಅಂದ್ರೆ ದೇವಸ್ಥಾನ ಕಟ್ಸ್ಕೊಳಕ್ ಇಷ್ಟ ಇಲ್ಲ ಅಂತ, ಅವನು ಅಲ್ಲೇ ವಾಸ ಇರುವಂತ ಒಂದು ಅಭಿಪ್ರಾಯ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ನಾವು ಮನೆ ಬಿಟ್ಕೊಡ್ತೀವಿ, ನಮ್ಮ ಮನೆ ಕಟ್ಕೊಡೋಕ್ ಶಕ್ತಿ ಇಲ್ಲ ನಮ್ಗೆ. ಮನೆ ಕಟ್ಟಾಗಿದೆ, ಒಂದು ಮನೆ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತು ಬಿಡಿ. ಹೌದು, ಆ ರೀತಿಯಾಗಿ ಆಗ್ಲಿ ಪರವಾಗಿಲ್ಲ, ಮನೆ ಕಟ್ಟಿದ ಮನೆ ದೇವಸ್ಥಾನ ಆದ್ರೆ 100 ಜನಕ್ಕೆ ಅನುಕೂಲ ಆಗುತ್ತೆ, ಒಳ್ಳೇದಾಗುತ್ತೆ ಅಂದ್ರೆ ಬಿಟ್ಕೊಟ್ಬಿಡೋಣ ದೇವಸ್ಥಾನಕ್ಕೆ. ಆದ್ರೆ ಈಗ ನಾನು ಪೂಜೆ ಗೊತ್ತಿಲ್ಲ, ವೇದ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಯಾರಾದ್ರೂ ನೇಮಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಮಾಡಬಹುದೇನೋ ಅಂತ. ಆದ್ರೆ ಇದ್ರ ಮಧ್ಯೆ ತುಂಬಾ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನನಗೆ, ಗೊಂದಲಗಳು. ಏನ್ ಮಾಡ್ಬೇಕು ಈಗ? ದೇವಸ್ಥಾನಕ್ಕೆ ಬಿಟ್ಕೊಟ್ಬಿಡೋಣ, ನನ್ನ ಸಮಸ್ಯೆ ಬಗೆಹರಿಬೇಕಲ್ಲ, ಅದೇನ್ ಮಾಡ್ಲಿ ನಾನು? ಕಾಯಿಲೆ ಇದೆ ಮಗಳಿಗೆ, ನನ್ನ ವ್ಯವಹಾರಗಳು ನಷ್ಟ ಆಗಿದೆ, ತುಂಬಾ ಸಾಲಗಾರನಾಗ್ಬಿಟ್ಟಿದ್ದೀನಿ, ಈ ರೀತಿಯಾದಂತ ತೊಂದರೆಗಳಿದೆ. ಅವಾಗ ಒಂದು ಆಲೋಚನೆ ಬರುತ್ತೆ, ಇದನ್ನ ಮಠಕ್ಕೆ ಬರೆದು ಬಿಡೋಣ. ಮಠದವರು ಈ ಜಮೀನು ಮತ್ತೆ ಮನೆಯನ್ನ ಚುಂಚನಗಿರಿ ಮಠಕ್ಕೆ ಬರೆದು ಬಿಡೋಣ ಅಂತ ಹೋಗ್ತೀವಿ. ಆಗ ಆ ಸ್ವಾಮೀಜಿಯವರು, ಅಂದ್ರೆ ನಿರ್ಮಲಾನಂದ ಸ್ವಾಮೀಜಿಯವರು, ಬೇಡ, ನೀನೇ ಪೂಜೆ ಮಾಡ್ತಾ ಹೋಗು, ಯಾಕಂದ್ರೆ ನಾವು ವೈಜ್ಞಾನಿಕವಾಗಿ ಎಲ್ಲ ಅದರ ಒಂದು ಇನ್ನೆಲ್ಲ ನೋಡಿದೀವಿ, ಅದರಿಂದ ನಮ್ಗೆ ಅರ್ಥ ಆಗಿರೋದು ಇಲ್ಲೊಂದು ದೈವ ಶಕ್ತಿ ಇದೆ ಅಂತ ಗೊತ್ತಾದ್ಮೇಲೆ ಆ ಸ್ವಾಮೀಜಿಯವರು ಕೂಡ ನನಗೆ ಮಾರ್ಗದರ್ಶನ ಕೊಟ್ರು. ನೀವು ಅಲ್ಲಿ ಪೂಜೆ ಮಾಡ್ತಾ ಹೋಗಿ, ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಹಣದ ಸಹಕಾರವನ್ನು ಕೊಟ್ಟು ಪೂಜೆ ಮಾಡಕ್ಕೆ ಹೇಳ್ತಾರೆ. ಆ ರೀತಿಯಾಗಿ ನಾವು ಅವರ ಸಲಹೆ ಮಾರ್ಗದರ್ಶನ ತಗೊಂಡು ನಾವಲ್ಲಿ ಪೂಜೆ ಪ್ರಾರಂಭ ಮಾಡ್ತೀವಿ 2018ರಲ್ಲಿ. ಸುಮಾರು ಒಂದು 8 ವರ್ಷ ತನಕ ನಿಮ್ಗೆ ಗೊಂದಲಗಳೇ ಇರ್ತದೆ ನಮ್ಗೆ ಮಧ್ಯ. ಅಂದ್ರೆ ನೀವು ಯಾವುದೇ ತರ ಮೂಢನಂಬಿಕೆಗೂ ಹೋಗಿಲ್ಲ, ಈ ಕಡೆ ದೇವ್ರು ಅದಂತೂ ನಂಬಲಿಲ್ಲ, ಈ ಕಡೆ ಇಲ್ಲಂತೂ ನಂಬಲಿಲ್ಲ, ಕ್ಲಾರಿಫಿಕೇಶನ್ ತಗೊಂಡೆ ಮುಂದೆ ಹೋಗಿ ಪರಿಪೂರ್ಣವಾಗಿ ಆ ವಿಚಾರ ನಮ್ಗೆ ಅರ್ಥ ಆದ್ಮೇಲೆ ನಾನು ಅದನ್ನ ತಿಳ್ಕೊಬೇಕು ಅಂತ. ಆ ರೀತಿಯಾಗಿ ನಾವು 2018ರಲ್ಲಿ ಅಲ್ಲಿ ಪೂಜೆಯನ್ನ ಪ್ರಾರಂಭ ಮಾಡ್ತೀವಿ, ಹೋಮಗಳು ಇದೆಲ್ಲ ಪ್ರಾರಂಭ ಮಾಡ್ತೀವಿ. ಅವಾಗಿಂದ ಹಂತವಾಗಿ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ನಮ್ಮಲ್ಲಿ. ನಮ್ಮ ಹಣಕಾಸಿನ ವ್ಯವಹಾರಗಳಿರ್ಬೋದು, ವ್ಯವಸಾಯದಲ್ಲಿರ್ಬೋದು, ನಮ್ಮ ವ್ಯಾಪಾರ ವ್ಯವಹಾರಗಳಿರ್ಬೋದು, ಮತ್ತೆ ಮಗಳ ಆರೋಗ್ಯದಲ್ಲಾಗ್ಬೋದು, ಎಲ್ಲ ಬದಲಾವಣೆಗಳು ಕಾಣ್ತಾ ಬರುತ್ತೆ. ಇದ್ರ ಮಧ್ಯೆ ನನ್ನ ತಮ್ಮನಿಗೂ ಕೂಡ ಮದುವೆ ಆಗಿ ಅವನಿಗೂ 6 ವರ್ಷ ಮಕ್ಳಿರಲ್ಲ. ಆ ರೀತಿ ಅಲ್ಲೂ ಕೂಡ ಅವ್ರಿಗೂ ಕೂಡ 2 ಮಕ್ಕಳಾಗುತ್ತೆ. ಇದೆಲ್ಲ ನಮ್ಮ ಜೀವನದಲ್ಲಿ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅದು ನನ್ನ ಕುಟುಂಬದಲ್ಲೇ ಆಗಿದೆ. ಈಗ ಮದುವೆ ಆಗಿಲ್ಲ ಅಂತ ಬಂದ್ರೆ ನನ್ನ ಭಾಮೈದನಿಗೆ ಅವನಿಗೂ ಒಂದು 35 ಆಸುಪಾಸಲ್ಲಿ ಇದ್ರೂ ಕೂಡ ಮದುವೆ ಆಗಿರಲ್ಲ. ಅವರು ಕೂಡ ಇಲ್ಲಿ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸ್ತಾರೆ. ಈಗ ಅವ್ರಿಗೂ ಮದುವೆ ಆಗಿ ಒಂದು ಮಗು ಇದೆ. ಅಂದ್ರೆ ಈ ಹೋಮ ಹವನ ಏನ್ ನೀವು ದೇವರು ಇಲ್ಲಿ ಇದೆ ಅಂತ ಹೇಳಿ ನಿಮ್ ಪೂಜೆ ಸ್ಟಾರ್ಟ್ ಮಾಡಿದಾಗ ನಿಮ್ ಜೀವನದಲ್ಲಿ ಎಲ್ಲ ಚೇಂಜಸ್ ಆಗಿದೆ. ಹೌದು, ಅದಕ್ಕೆ ಮುಂಚಿತವಾಗಿ ನಾನು ಏನು ಯಾವ್ದನ್ನು ನಂಬ್ತಾ ಇರ್ಲಿಲ್ವಲ್ಲ ನೋಡಿ. ಜ್ಯೋತಿಷ್ಯ ನಂಬ್ತಾ ಇರ್ಲಿಲ್ಲ, ದೇವರು ನಂಬ್ತಾ ಇರ್ಲಿಲ್ಲ, ಕಾಯಕವೇ ಕೈಲಾಸ ಅಂತ ಇದ್ದಂತ ವ್ಯಕ್ತಿ. ಆದ್ರೆ ಆ ಸಂದರ್ಭಗಳು ನನ್ನನ್ನ ಬದಲಾವಣೆ ಮಾಡ್ತಾ ಹೋಗ್ತದೆ. ಮಗಳ ಕಾಯಿಲೆ ಬಂದಾಗ ನಾನು ಜ್ಯೋತಿಷ್ಯ ಕೇಳಕ್ ಹೋಗಿದ್ದು. ಯಾಕೆ 4 ತಿಂಗಳು ಪ್ರತಿದಿನ ಬ್ಲಡ್ ಟೆಸ್ಟ್, ಎಕ್ಸ್ರೇ, ಸ್ಕ್ಯಾನಿಂಗ್ ಏನೇ ಮಾಡಿದ್ರು ಕಾಯಿಲೆ ಏನಂತ ಕಂಡಿಡಿಯೋಕೆ ಕಷ್ಟ ಆಗಿತ್ತು. ಅವಾಗ ಜ್ಯೋತಿಷಿಗಳು ಮೊರೆ ಹೋಗಿದ್ದು. ಆಗ ಅವ್ರು ಒಂದು ಸಲಹೆ ಕೊಡ್ತಾರೆ, ಈ ಮಗು ಈ ನಕ್ಷತ್ರದಲ್ಲಿ ಹುಟ್ಟಿದಂತ ಮಗು 5.5 ವರ್ಷಕ್ಕೆ ಅಪಮೃತ್ಯುಗೆ ಒಳಗಾಗತ್ತೆ ಅಂತ. ಅವ್ರು ಹೇಳಿದ ರೀತಿನಲ್ಲಿ 5.5 ವರ್ಷಕ್ಕೆ ಅವಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ. ಕಾಯಿಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಅವ್ರೇನ್ ಹೇಳ್ತಾರೆ, ಒಂದು ಮೃತ್ಯುಂಜಯ ಹೋಮ ನವಗ್ರಹ ಶಾಂತಿ ಮಾಡಕ್ಕೆ ಹೇಳ್ತಾರೆ. ಅವ್ರ ಸಲಹೆ ಮೇರೆಗೆ ನಾವು ಅಲ್ಲಿ ಹೋಮ ಮಾಡಿಸ್ತೀವಿ. ಹೋಮ ಮಾಡಿಸೋದು 1 ಅವರಲ್ಲಿ ಅಲ್ಲಿ ಕಾಯಿಲೆ ಏನು ಅಂತ ಕಂಡುಹಿಡಿದು ನಮಗೆ ಆಸ್ಪತ್ರೆಯಿಂದ ಫೋನ್ ಮಾಡ್ತಾರೆ. ಅವಾಗ ಅಲ್ಲಿ ನನಗೇನಾಯ್ತು, ಜ್ಯೋತಿಷ್ಯ ಸತ್ಯ ಅನ್ನೋದು ಒಂದು ಅರಿವಾಯ್ತು, ಹೋಮ ಹವನಗಳಲ್ಲಿ ಒಂದು ಎನರ್ಜಿ ಇದೆ ಅನ್ನೋದು ಕೂಡ ಅರ್ಥ ಆಯ್ತು. ಈಗ ಅದನ್ನ ನಾನು ಕಲಿಬೇಕು ಅನ್ನೋದು ಒಂದು ಪ್ರೇರಣೆ ಆಯ್ತು. ಅಲ್ಲಿ ನಾನು ಬದಲಾಗಬೇಕಾದ್ರೆ ಕಾರಣಗಳು ಈ ರೀತಿ ಇದೆ ಅಂತ. ಹಾಗಾಗಿ ಜ್ಯೋತಿಷ್ಯವನ್ನ ತಕ್ಕ ಮಟ್ಟಿಗೆ ಕಲಿಯುವಂತ ಪ್ರಯತ್ನ ಮಾಡ್ತಾ ಬರ್ತೀನಿ. ಜೊತೆಗೆ ವೇದ ಮಂತ್ರಗಳನ್ನ ಕಲ್ತ್ಕೊಂಡು ಯಾರಾದ್ರೂ ಸಮಸ್ಯೆಗಳಿದ್ರೆ ಅವ್ರಿಗೆ ನಾವೇ ಸ್ವತಃ ಪೂಜೆಯನ್ನ ನಡೆಸ್ಕೊಡುವಂಥದ್ದು ಏನ್ ಆಗುತ್ತೋ ಅದನ್ನ ನನ್ನ ಅನುಭವಕ್ಕೆ ಬಂದಂತದನ್ನ ಅವ್ರ ಮಾರ್ಗದರ್ಶನ ಕೊಡ್ತಾ ಹೋಗ್ತಾ ಇದೀವಿ ಈಗ ಪ್ರೆಸೆಂಟ್. ಹೌದು, ಇಲ್ಲಿ ಈ ಹುತ್ತದ ಹತ್ರ ಜೋಡಿ ಸರ್ಪಗಳು ವಾಸ ಇದೆ. ಮೂಲ ಯಾವಾಗ್ಲೂ ಇಲ್ಲಿ ವಾಸ ಇರುತ್ತೆ, ಯಾರನ್ನೂ ನಾವು ಅಲ್ಲಿ ಕಳ್ಸಲ್ಲ. ಅಂದ್ರೆ ಈ ಲೈನ್ ದಾಟ್ ಆ ಕಡೆ ಯಾರು ಹೋಗಂಗಿಲ್ಲ, ನಾವು ಕೂಡ ಹೋಗಲ್ಲ, ಇಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ಬೇಕಷ್ಟೇನೆ. ಅಂದ್ರೆ ಪ್ರಕೃತಿ ಹೇಗಿದೆಯೋ ಹಾಗೆ ಪೂಜೆ ಮಾಡ್ಬೇಕು ಅಂತ ಒಂದು ಉದ್ದೇಶ. ಆದ್ರೆ ಆ ಸ್ವಾಮಿಗೆ ನಾವು ತೊಂದರೆ ಕೊಡಬಾರ್ದು ಅಂತ. ಅವ್ರು ಈಚೆ ಕಡೆ ಎಲ್ಲಾದ್ರೂ ಈಚೆ ಬಂದು ಮಲಗಿರ್ಬಹುದು, ನೋಡ್ತೀರಾ? ಹೌದು, ಎಲ್ಲಾರ್ಗು ಕಾಣತ್ತೆ ಅದು. ಈಚೆ ಕಡೆ ಬಂದು ಹುತ್ತದ ಮೇಲೆ ಮಲಗಿರ್ತಾರೆ, ಅಥವಾ ಆ ಕಡೆ ಆಚೆ ಕಡೆ ಎಲ್ಲಾದ್ರೂ ಮರದ ಕೆಳಗೆ ಎಲ್ಲಾರು ಮಲಗಿರ್ತಾರೆ. ಈ ತರ ಎಲ್ಲ ನಮ್ಗೆ ಕಾಣ್ತಿರತ್ತೆ. ಅದ್ ಗೊತ್ತಿದ್ದು ನಾವು ಅದಕ್ಕೆ ನಾವು ತೊಂದರೆ ಕೊಡುವಂತ ಒಂದು ಪ್ರಯತ್ನ. ಈಗ ಅಲ್ಲಿ ನಾಗರಿಕರು ಪ್ರತಿಷ್ಠಾಪನೆ ಮಾಡಿದ್ದು ಫಸ್ಟ್ ಸ್ಟಾರ್ಟಿಂಗ್ ದೇವಸ್ಥಾನ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಲ್ಲ, ಅವಾಗ ನಾವು ಇಷ್ಟು ಪ್ರತಿಷ್ಠಾಪನೆ ಆಗತ್ತೆ ಅಂತ ನಮಗ್ ಗೊತ್ತಿಲ್ಲ.
ಸರಿ ಹಾಗಾಗಿ ಒಂದು ನವನಾಗ ಆಗ್ಬಿಡ್ಲಿ ಅಂತೇಳಿ ಅಲ್ಲಿ 9 ನಾಗ ಪ್ರತಿಷ್ಠಾಪನೆ ಮಾಡಿದ್ವಿ ಅಷ್ಟೇ. ನವನಾಗ ಅಷ್ಟು ಪ್ರತಿಷ್ಠಾಪನೆ. ಸಾಕು ಅಂತೇಳಿ ಪ್ರಾರಂಭದಲ್ಲಿ ಯಾರೋ ಕೇಳಿದ್ರು ಪೂಜೆ ಮಾಡ್ಕೊಡಿ ಅಂತ, ಹಾ. ಆ ರೀತಿಯಾಗಿ ಅವ್ರಿಗೆ ಅದು 9 ನಾಗ ಪ್ರತಿಷ್ಠಾಪನೆ ಮಾಡಿ ನಿಲ್ಸಿದ್ವಿ. ಈಗ ಈ ನಾಗರ ಕಲ್ಲುಗಳನ್ನ ನೋಡಿದೆ, ನಾನು ಅವಾಗಲೇ ಬಂದು ಒಂದ್ಸಲ ಹೊರಗಡೆ ಬಂದೆಲ್ಲ ನೋಡಿದೆ. ಇದು ಯಾಕೆ ಇಷ್ಟೊಂದು ನಾಗರ ಕಲ್ಲುಗಳು ಇಟ್ಟಿದ್ದಾರೆ? ಇದೊಂದು ವಿಶೇಷ.